ಅಂತೂ ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡ ಪ್ರತಾಪ್. ನಾನು ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕೊಂಡಲ್ಲ. ಓ ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರಳಾಗಿದೆ. ಕವಿತಾ ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ನಂತರ ಜಿಂಕಿನಂತೆ ಓಡಾಡುತ್ತಿರುವ ನಿನ್ನನ್ನು ನಮ್ಮ ಕೈ ವಶ ತೆಗೆದುಕೊಂಡು ಓ ನಿಮ್ಮಣ್ಣ ಹಿಡಿಯುತ್ತಿರುವ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರಭಂಗ ಮಾಡಿಕೊಂಡು ಮಣ್ಣನ ಸರ್ವೋಸ್ತಿಯನ್ನೇ ಕೊನೆಗೆ ನಿಮ್ಮಿಬ್ಬರ ತಂಗಿಯರನ್ನು ಕೈಲಾಸಕ್ಕೆ ಕಳಿಸಿ ನನ್ನ ಹೆಸರು ಸಾಮಾಜಿಕ ಆದರೆ ಈ ದಿಲ್ಲಿ ಕಪ್ಪಂಡವಲಿ ನಾಟಕದಲ್ಲಿ ಈ ಪ್ರತಿಷ್ಠಾನದ ಬಂದೇ ಬಿಟ್ಟಳೋ ಈ ಪಕ್ಕ ಬಲಿತ ಹತ್ಯೆಯನ್ನು ದಕ್ಕಿಸಿಕೊಳ್ಳಲು ಒಳ್ಳೆಯ ಕವಿತಾ. ಓಹೋ, ನೀವಾ? ಎಲ್ಲಿ ನನ್ನನ್ನು ನಿಲ್ಲಿಸಿದ ಕಾರಣ? ಶ್ರೀಮಂತಿಕೆ ಸಂಪನ್ನಿಸಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ನಿಚ್ಚಿರುವ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿ ಹಿತನವನ್ನು ನಿವಾರಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲ್ಲ. ಎಲೆ ಸೊಕ್ಕಿನ ಹೆಣ್ಣೆ, ಒಳ್ಳೆಯ ಮಾತಿನಿಂದ ನನ್ನಂತ ಹುಡುಗ ಪ್ರೀತಿಸುತ್ತೇನೆ ಅಂತ ಹೇಳಿದರೆ ನನ್ನಂತ ಕಪ್ಪದ ಹೆಣ್ಣುಗಳು ದಾರಿಕ ಬರುವುದಿಲ್ಲ. ಕುಲತ್ತೆಗೆ ರಕ್ತ ಕಟ್ಟೆಂಬಂತೆ ನಿನ್ನಂತವರಿಗೆ ಇದೇ ಸರಿಯಾದ ದೇವರನ್ನಂತೆ ಮಾತಾಡೋ ನೀಚ. ನಿಮ್ಮಂತ ಬಂಡರು ನನ್ನಂತ ಶ್ರೀಮಂತ ಕುಮಾರಿಯನ್ನು ಮುಟ್ಟಿದ್ದೆ ಆದ್ರೆ ನಿನ್ನನ್ನು ಹುಚ್ಚು ನೋಡ್ತಾರ ಪಡೆದುಕೊಳ್ಳುತ್ತಾರೆ ಈ ಸಮಾಜದ ಸಮಾಜ ತಾನು ಬಯಸಿದ ವಿಂಡನೊಂದಿಗೆ ಸಿಗಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡಿ ಆಗುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಹೆಣ್ಣುಗಳಿಲ್ಲ. ಹಾಳು ಸಮಾಜದ ಊರಿಗೆ ಹೋಗುತ್ತೇನೆಂದು ಹೇಳಿ ಹಗಲಿ ಹೊತ್ತಿನಲ್ಲಿ ನಾಲ್ಕೇ ಸಿನಿಮಾ ನೋಡಿಕೊಂಡು ಗೊತ್ತಲಾಗುತ್ತಲೇ ತಮ್ಮ ಮಿಂಡನನ್ನು ಮನೆಗೆ ಕರೆಸಿಕೊಂಡ ಮಾಡುವ ಹೆಣ್ಣುಗಳೇ ಈ ನಿನ್ನ ಹೊಲಸು ಸಮಾಜದಲ್ಲಿ ಗಂಡನ ಕೈ ಬಿಟ್ಟು ಮಿಂಡನ ಕೈ ಹಿಡಿದ ಬಿಡಾಡಿ ಆಧಾರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಬೇಕಾದಿನ ಸಮಾಜದ ಗರತಿಯರ ಸೋಗು. ಸಮಾಜದ ಗರತಿಯರ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ, ಹಾಗಾದ್ರೆ ನೀನು ಎಷ್ಟು ಜನರ ಹೆಣ್ಣೆ ಒಳ್ಳೆ
ಸತಿ ಸಾವಿತ್ರಿ ಅಂತಿರುವ ನನ್ನ ಜನ್ಮದಾತೆಗೆ ಬಾಯಿಗೆ ಬಂದಂತೆ ಮಾತನಾಡುವ ಸುಮ್ಮನೆ ನನ್ನೊಳಾದರೆ ಸರಿ ಎಲ್ಲದಿದ್ದರೆ ಸತ್ಕರಿಸುವುದೇ ನನ್ನ ಮೃದುವಾದ ಶಿರವನ್ನು ಏನಿನ ಜುಜುಬಿ ಚಾಕು ನೋಡಿ ನಾನು ಹೆದರ್ತೀನಿ ಅಂತ ತಿಳ್ಕೊಂಡಿದ್ದೀಯಾ? ಏ ಕಾಮದ ಪಿತ್ತ ನೆತ್ತಿಗೇರಿ ನಿಂತ ಕೋಣವೇ, ಈ ನಿನ್ನ ಜುಜುಬಿ ಚಾಕುಗೆ ಹೆದರುವ ಹೆಣ್ಣು ನಾನಲ್ಲ. ಭಾರ್ಯಾದಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ನಾನು ನಿನಗೇನಾದ್ರೂ ಹೋರಾಡಿದ್ದೆ ಆದ್ರೆ ಪ್ರಾಣವನ್ನು ನನ್ನ ಕೈಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ನಿನ್ನ ಪಾಲಿಗೆ ಚಂಡಿ ಚಾಕುಗೆ ಹಾಕಬೇಕಾಗುತ್ತದೆ. ಚಂಡಿ ಚಾಮುಂಡಿ ಅಂತ ಹಾಡಿದ ಎತ್ತೋ ನಮ್ಮ ಶೀಲವನ್ನು ಕಳೆದುಕೊಂಡು ಹೋಗುತ್ತಾರೆ ಪ್ರದೀಪನ ಕೈಯಲ್ಲಿ. ಹೊಲಗೊತ್ತೆನ್ನುವ ಹಂದಿಯ ಕುಲದವನೇ, ಹೊಲಸು ತಿನ್ನುವ ಹಂದಿಯ ಕುಲದವನೇ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿದ್ದಾದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ನಿನ್ನನ್ನು ಕಿರುಚಬೇಡ ಕಿರುಚಬೇಡ. ಮಾತಾಡ್ತಾರೆ ಟೈಮ್ ಕೊಡು. ಎತ್ತಿಂದ ಬಡ್ದು ಕಾಲಬೇಕಾಗುತ್ತದೆ. ಎಚ್ಚರ ನಿಂದಿರು. ಕವಿತಾ ಸಿಂಹದಂತೆ ಗರ್ಜಿಸಿ ಬೇಟೆಯಾಡಬೇಕೆಂದಿರುವ ಈ ಕಾಳಿಂಗ ಸರ್ಪವನ್ನು ಕೆಣಕಿದೆ ಯಾವ ಬಂದರೆ ಎಲ್ಲೋ ಹಿಂದೆ ಮಹಾಭಾರತದಲ್ಲಿ ಆ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಅವರ ಅಣ್ಣ ಶ್ರೀಕೃಷ್ಣ ಪರಮಾತ್ಮ ಬಂದು ಅವನ ಮಾನವನ್ನು ಕಾಪಾಡಲಿಲ್ವೇನೋ? ಅವರಂತೆ ಒಬ್ಬ ಶೂರನನ್ನು ಬಸವೇಶ್ವರನನ್ನು ಕಾಪಾಡೋದಕ್ಕೆ ಕಳಚೆ ಮಾಡುತ್ತಾನೆ ಕಣೋ. ಎಲ್ಲಿದ್ದಾನೆ ಈ ಕಲಿಯುಗದ ಕಲಿಕಾಲದ ಈ ಶ್ರೀಮಂತರ ಯುಗದಲ್ಲಿ ಯಾನಿನ್ನ ದೇವರು? ಹಾಗಾದರೆ ಬಂದು ಕಾಪಾಡಲಿ ಕಲ್ಲು ದೇವರು. ನಾನು ನೋಡೇ ಬಿಡುತ್ತೇನೆ. ನಿಮ್ಮಂತ ಮದ ತುಂಬಿದ ಕೊಪ್ಪಿದ ನಾಯಿಗಳಿಗೆ ಬಿಸಿ ರಕ್ತ ಕುಡಿಯಲು ಬಂದೇ ಬರ್ತಾನೆ ಕಣೋ. ಜಗ ಮೆಚ್ಚಿದ ಮಗನಾಗಿ ಇಲ್ಲಿ ಹೊತ್ತ ಪುಂಡ ಹುಲಿಯಾಗಿ. ಇಲ್ಲಿ ಒಕ್ಕ ಪುಂಡಲೆ ಏ ಕವಿತೋ, ನಿನ್ನ ಮುಂದೆ ಈ ಭಯಂಕರವಾದ ಹೆಪ್ಪುಲಿರುವಾಗ ಮಧ್ಯಾವ ಹುಲಿ ಬಂದು ಕಾಪಾಡುತ್ತದೆ. ಅವನಲ್ಲಿ ಕಣ್ಣಂತನ ತಾಕತ್ತುತ್ತದೆ. ಬಂದು ಉಳಿಸಿಕೊಳ್ಳಲಿ ನಿನ್ನ ಶೀಲವನ್ನು. ಮುಗಿಯಿಲ್ಲ ನಿನ್ನ ಶೀಲದ ಗತಿಯ. ನನ್ನ ವಿಷಯದಲ್ಲಿ ಎಟ್ಟಿ ಬಂದವನು ನೀನ್ ಯಾವನಲ್ಲಿ ಎತ್ತಿರ್ಕೋ. ಬೇಸಿಗೆ ತಿನ್ನುವ ನಿನ್ನಂತ ಹಣ್ಣಿನ ಮಗನಿಗೆ ಒಟ್ಟು ಬುದ್ಧಿ ಕಲಿಸಲು ಬಂದಿರುವ ನಿನ್ನ ಬಾಲಿನ ಯಮರಾಜ ಅರೇ ಯಮಾಸ್ತಿ ಅಲ್ಲದೆ ಉಂಡ ಮನೆ ಗಂಟೆ ಎಣಿಸುವ ನಿನ್ನಂತ ಕಳ್ಳ ಕಡಿಮರ ಬಿಸಿ ರಕ್ತ ಕುಡಿಯಲು ದೂರನಾಗಿ ಬಂದಿರುವ ಜಗ ಮೆಚ್ಚಿದ ಮಗ ಏ ಅಚ್ಚು, ನಿನ್ನಂತ ಎಷ್ಟು ಹಸೂರು ಹೊಲಿಗಳು ಈ ಪ್ರದೀಪನ ಸೇಡಿನ ದೊಡ್ಡಿಯಲ್ಲಿ ಕೂಡಿಲ್ಲದೆ ಬಿಟ್ಟು ಅಡ್ಡಾಡು ಕಾಲ ಕಳೆಯುತ್ತಿರುವಾಗ ಇನ್ನು ನೀನ್ ಯಾವ ಹುಲಿಲೇ ಕಥನ ಮಗನೇ? ನೋಡು, ಸುಮ್ಮನೆ ಈ ಪ್ರದೀಪನನ್ನು ಎದುರಾಕಿಕೊಂಡು ನಗದು ಬಿಟ್ಟು ಸಾಯಗಳು ಇವಳನ್ನು ಬಿಟ್ಟು ಹೊರಟು ಹೋದ. ಪ್ರದಿಯಾ, ಇವರನ್ನು ಬಿಟ್ಟು ಹೊರಟು ಹೋಗಲು ನಾನೇನು ಕೈಲಾಗದ ಹೇಡಿಯಲ್ಲ. ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಿಟ್ಟ ನಿನ್ನಂತ ರಾಕ್ಷಸರ ಕಣ್ಣುಗಳನ್ನ ಕಿತ್ತು ಅವರ ಹೃದಯ ಬಿಸಿ ರಕ್ತ ಕುಡಿಯಲು ಬಂದಿರುವ ಜಗ ಮೆಚ್ಚಿದ
ಮಗ ಅರ್ಜುನ. ಏ ಅರ್ಜುನ, ನನಗೆ ಇದೇ ರೀತಿ ನೀನು ನನಗೆ ಹೋಗಲೇ ನಾನೇನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ವಿನೋದವಾಗಿ ಕಾಲಿಂದ ಸರ್ಪಾನ ಕೆಳಕ್ಕೆ ನೆಲಗಡೆ ಬಿದ್ದು ಸಾಯಬೇಡ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ನನಗೆ ಗೆಟ್ ಔಟ್ ಹೇಳುವ ಶಾಂತ ನನ್ನ ಮಗನೇ. ನಿನ್ನಲ್ಲಿ ನಿಜವಾಗಿಯೂ ಎದೆಯಲ್ಲಿ ದಂಡಿತ ಗಂಡಸೆಯಾಗಿದ್ದರೆ ಪುಂಡನಾಗಿ ನನ್ನ ಕಣ್ಣೆದುರಿಗೆ ಈ ಹುಡುಗಿಯ ಮೈ ಮೊಟ್ಟನ್ನು ಏರ್ಪಡಿಸು ನನ್ನ ಮಗನೇ. ಇವಳೇನು ನಿನ್ನತ್ತೆಯ ಮಗಳ? ಇಲ್ಲ, ಇವಳ ಮಾವನ ಮಗನ. ಇದೇನಾಗಿ ಕೈ ಹಿಡಿಯುವ ರಾಣಿಯೇ. ಇದೇ ನಿನ್ನ ಸೋರತನದ ಅಧಿಕಾರಿಕೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನಿನ್ನ ಮನೆಗೆ ಬೆಂಕಿ ಹಚ್ಚಿದ ಪುಂಡ ಈ ನಿನ್ನ ಕೊಡ್ಲಿ ಹೋರಾಟವನ್ನು ಒಂದು ಮರೆತು ಹೋದ ನನ್ನ ಮನೆ ಸುತ್ತ ವಿಷಯವನ್ನು ಮತ್ತೆ ಎತ್ತಿ ಉರಿ ಹತ್ತಿಸಿ ಬಿಟ್ಟಿಯ ಈ ಹಪ್ಪುಲಿಯ ಹೊಟ್ಟೆಯಲ್ಲಿ ನನ್ನ ಶೇಡಿನ ಕೆಂಡ ನಂದಬೇಕಾದರೆ ಅಲ್ಲ ನನ್ನ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಆ ಕ್ಷಣದಲ್ಲಿ ಅವರ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ಹಿಂಡು ಹುಲಿಗಳ ಗತ್ತಲದಲ್ಲಿ ಸಿಂಹದ ಮರಿ ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೇಡಿಗಿಳಿದ ಎಂದು ನೀನು ಇವಳನ್ನು ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಹಮ್ಮಿನನ್ನು ತಿಳಿಬೇಡವೇ? ಇಂದೆಲ್ಲ ನಾಳೆಯಾದಳು ಇದರ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶರವೇಗದ ಸರ್ದಾರ್. ನಿನ್ನಂತ ಕಚಡ ನನ್ನ ಮಗನ ಬಟ್ಟು ಬೆದರಿಕೆಗೆ ಹೆದರುವುದಲ್ಲ ಈ ಅರ್ಜುನ. ನಾನಿನ್ನು ಬರುತ್ತೇನೆ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ಆ ಪಾಪಿಯ ಬಂಧನದಿಂದ ಪಾರು ಮಾಡಿದ್ದೀರಾ. ನಿಮಗೆ ನನ್ನ ಅನಂತವಾದ ಧನ್ಯವಾದಗಳು. ನಾನಿನ್ನು ಬರುತ್ತೇನೆ. ಇಲ್ಲಿ ಅರ್ಜುನ್, ಅಂದು ನಮ್ಮ ಮನೆಗೆ ಬಂದಾಗ ಕೋಪದಲ್ಲಿ ತಿಳಿಯದೆ ಬಾಯಿಗೆ ಬಂದಂತೆ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೋಡ್ರಿ, ಶ್ರೀಮಂತರು ಈಗಿನ ಕಲಿಕಾಲದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ಮಾತನಾಡಿದ್ದೀರಿ. ಅದರಲ್ಲೇನು ತಪ್ಪಿಲ್ಲ. ನೋಡಿ, ನೀವು ಈ ರೀತಿ ಚುಚ್ಚಿ ನನಗೆ ಮಾತಾಡಬೇಡಿ. ನಾನು ಒಂದು ಮಾತು ಕೇಳಿ ಅದನ್ನು ನೀವು ನಡೆಸ್ಕೊಡ್ತೀರಾ? ಅದೇನಂತ ಕೇಳಿ. ಈ ಬಡವನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ. ನೋಡಿ ಅರ್ಜುನ್, ನನ್ನನ್ನು ನಿಮ್ಮ ಸತಿ ಅಂತ ಸ್ವೀಕರಿಸಿ ನಿಮ್ಮ ಮನೆ ತುಂಬಿಸ್ಕೊಳ್ತೀರಾ? ಇದೇನು ಮಾತನಾಡುತ್ತಿರಬೇಕಂತ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ನನ್ನಂತ ಕಡು ಬಡವನಿಗೂ ಚಿನ್ನದ ತಾಟಿನಲ್ಲಿ ಕೈ ತೊಳೆಯುವ ಶ್ರೀಮಂತ ಕುಮಾರಿಗೂ ಎಲ್ಲಿಯ ಹೊಂದಾಣಿಕೆ? ಎಷ್ಟೇ ಆದರೂ ನಾವು ಬಡವರು, ನೀವು ಶ್ರೀಮಂತರಲ್ಲವೇ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡಿದ್ರು ತಿನ್ನುವುದು ಅದೇ ಅನ್ನನೇ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು ತಿನ್ನೋದು ಅದೇ ಅನ್ನನೇ. ಅಂದಾಗ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಗಂಡು ಗಂಡೆ ತಾನೆ. ಅಂತದ್ರಲ್ಲಿ ನಿಮ್ಮನ್ನು ಪ್ರೀತಿ ಮಾಡಿದರೆ ತಪ್ಪೇನಿದೆ ಹೇಳಿ? ನೋಡಿ, ನಾನು ನಿಮ್ಮ ಸಾಹಸ, ನಿಮ್ಮ ಧೈರ್ಯ,
ನಿಮ್ಮ ಒಳ್ಳೆಯ ಗುಣಗಳನ್ನು ನೋಡಿ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇಲ್ಲ ಅಂತ ಹೇಳ್ಬೇಡಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬರ್ತೀನಿ. ನನ್ನನ್ನು ಸತ್ಯ ಹೇಳು. ಆದರೆ ನೀನಾಡುವ ಈ ಮಾತು ನಾನು ನಿಜವೆಂದು ನಂಬಲಿ. ಇದರಲ್ಲಿ ಮೋಸವಿಲ್ಲ ತಾನೇ? ನನ್ನ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಾನು ಹೇಳ್ತಾ ಇರೋ ಮಾತು ಸತ್ಯ. ನನ್ನನ್ನು ನಂಬಿ. ಆಯ್ತು ಕವಿತಾ, ಆ ತನ್ನ ತಂದೆ ಬಸವೇಶ್ವರನ ಇಚ್ಛೆಯಂತೆ ಆಗಲಿ. ಹಾಗಾದರೆ ಚಿನ್ನ, ಸಂಗೀತದ ಸಾಹಿತ್ಯ ಸಡಗರದ ಸಂಭ್ರಮದಲ್ಲಿ ಸಾಗರದ ಅಲೆಯಂತೆ ಹರಿದು ಬರಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ. ಯಾಮಿನಿ ಚಂದ್ರಯಾನ
ಬನ್ನಿ, ಹಾಗೆ ಹೋಗೋಣ. ಆಯ್ತು ಪ್ರಿಯಾಂಕಾ, ಹೋಗೋಣ.